ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಇವತ್ತು ನಮ್ಮ ಮನೆ ದೇವರಾಗಿರ್ತಕ್ಕಂಥ ಕಲ್ಲೂರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದೆಲ್ಲಿ ಬರುತ್ತಪ್ಪ ಅಂತಂದರೆ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಲೂರು ಕ್ಷೇತ್ರದಲ್ಲಿ ಈ ಒಂದು ಸಿದ್ದೇಶ್ವರ ದೇವಸ್ಥಾನ ಬರ್ತದೆ. ನೋಡಿರಿ, ನಾವು ಈಗ ರೀಚ್ ಆದ್ವಿ. ಧಾರವಾಡ ಟು ನಾವು ಕಲ್ಲೂರಿಗೆ ಬರ್ತಾ ಇದ್ವಿ. ಸೊ ನಾವು ರೀಚ್ ಆದಾಗ 12:30 ಆಗಿತ್ತು. ಸೊ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕಾಲೆಲ್ಲ ಸುಡ್ತಾ ಇದ್ವು. ಸೊ ಇದೇನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ಹೊಂಡ. ಇದು ಈ ಹೊಂಡದಲ್ಲಿ ಯಾವಾಗಿದ್ರೂ ನೀರು ಇದ್ದೇ ಇರ್ತದೆ ಮತ್ತು ಮಸ್ತ್ ಇರ್ತದೆ ರೀ ಅದು ಟೇಸ್ಟ್ ಕೂಡ. ಈಗ ಪೂಜೆ ಮಾಡಿಸ್ಬೇಕು ನಮ್ಮ ದೇವರಿಗೆ. ಗುರು ಸಿದ್ದೇಶ್ವರನಿಗೆ ಶ್ರೀ ಗುರು ಸಿದ್ದೇಶ್ವರನಿಗೆ ಮಾಯಾ ಮಮತೆಯ ದೂರ ಮಾಡಿದ ಕಲ್ಯಾಣ ಬಸವನಿಗೆ, ಮಾಯಾ ಮಮತೆಯ ದೂರ ಮಾಡಿದ ಕಲ್ಯಾಣ ಬಸವನಿಗೆ, ಅರಗುಣಾಳಿದವಗೆ ಶ್ರೀ ಗುರು ಮಡಿವಾಳ ಯೋಗಿಗೆ, ಅಮಾವಾಸ್ಯೆ ಹೋಗಿ ಹುಣ್ಣಿಮೆಯ ಮಾಡಿದ ಶರೀಫ ಯೋಗಿಗೆ, ಅಮಾವಾಸ್ಯೆ ಹೋಗಿ ಹುಣ್ಣಿಮೆಯ ಮಾಡಿದ ಶರೀಫ ಯೋಗಿಗೆ, ಎತ್ತುವಿನ ಆರತಿಯ ಶ್ರೀ ಗುರು ಸಿದ್ದೇಶ್ವರನಿಗೆ, ಆಶವಳಿದವಗೆ ಶ್ರೀ ಗುರು ಸುಖಮಣಿ ತಾತನಿಗೆ, ಆಶವಳಿದವಗೆ ಶ್ರೀ ಗುರು ಸುಖಮಣಿ ತಾತನಿಗೆ, ಶಿವ ಪಂಚಾಕ್ಷರಿ ಪ್ರಣಯವ ನುಡಿಸಿದ ಸಿದ್ದೇಶ್ವರನಿಗೆ, ಶಿವ ಪಂಚಾಕ್ಷರಿ ಪ್ರಣಯವ ನುಡಿಸಿದ ಸಿದ್ದೇಶ್ವರನಿಗೆ, ಎತ್ತುವಿನ ಆರತಿಯ ಶ್ರೀ ಗುರು ಸಿದ್ದೇಶ್ವರನಿಗೆ, ಎತ್ತುವಿನ ಆರತಿಯ ಶ್ರೀ ಗುರು ಸಿದ್ದೇಶ್ವರನಿಗೆ, ಮಾಯಾ ಮಮತೆಯ ದೂರ ಮಾಡಿದ ಕಲ್ಯಾಣ ಬಸವನಿಗೆ, ಮಾಯಾ ಮಮತೆಯ ದೂರ ಮಾಡಿದ ಕಲ್ಯಾಣ ಬಸವನಿಗೆ. ಹಿಂಗೆ ನಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡಿದ್ವಿ, ಮಂಗಳಾರತಿ ಆಯಿತು, ಪ್ರಸಾದವನ್ನು ಕೂಡ ಸ್ವೀಕರಿಸಿ ಅದಾದ ನಂತರ ಸ್ವಲ್ಪ ಫೋಟೋಶೂಟ್ಗಳನ್ನು ಕೂಡ ಮಾಡಿಸ್ಕೊಂಡ್ವಿ. ಇದಾದ ನಂತರ ಈಗ ನೆಕ್ಸ್ಟ್ ನಾವು ರಾಮದುರ್ಗ ಸಮೀಪದಲ್ಲಿರ್ತಕ್ಕಂತಹ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಕೂಡ ಒಂದು ಪ್ರವಾಸ ತಾಣವಾಗಿ ಮಾರ್ಪಾಡಾಗಿದೆ. ನಮ್ಮ ಕಲ್ಲೂರು ಕ್ಷೇತ್ರದಿಂದ ಒಂದು 5ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ ಇದೆ. ಸೊ ಅತ್ಯದ್ಭುತವಾಗಿದೆ, ಪ್ರವಾಸ ತಾಣವಾಗಿದೆ ಕೂಡ ಮಾರ್ಪಾಡಾಗಿದೆ. ಮುರುಡೇಶ್ವರ ಬಿಟ್ಟರೆ ನೆಕ್ಸ್ಟ್ ಇದೇ ಪ್ಲೇಸ್ ಅಂತ ಪರಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಪ್ಲೇಸನ್ನು ತುಂಬ ಓಪನ್ ಅಪ್ ಸ್ಪೇಸಲ್ಲಿ ಇದನ್ನು ಕಟ್ಟಿಸಿದ್ದಾರೆ. ಭಾರಿ ಚಂದ ಆಗಿದೆ ರೀ ಇದು. ಬರೀ ನೋಡೋಣ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಸೊ ಇದು ನೋಡ್ರಿ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹಿಂಗಿದೆ. ಸೊ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಸ್ವಲ್ಪ ನಮ್ಮ ಗೇಟಿಂದ ಒಳಗೆ ನಮ್ಮ ಕಾರ್ ಬಿಡಲಿಲ್ಲ. ಸೊ ಹಾಗಾಗಿ ನಾವು ಒಳಗೆ ಇಲ್ಲಿ ನಡ್ಕೊತ ಹೋಗ್ಬೇಕಾಗ್ತದೆ. ಯಾವ ವ್ಯಾನ್ಗಳನ್ನು ಬಿಡೋಂಗಿಲ್ಲ ಇಲ್ಲಿ ಒಳಗೆ. ಸೊ ಇದು ಫುಲ್ ಓಪನ್ ಸ್ಪೇಸಲ್ಲಿ ಈ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಇರಿಸಲಾಗಿದೆ. ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಓಪನ್ ಅಪ್ ಆಗಿದೆ, ಮಸ್ತಾಗಿದೆ ನೋಡ್ರಿ ಈ ದೇವಸ್ಥಾನ. ಏನು ಒಂದು ದೊಡ್ಡ ಮೂರ್ತಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಆ ಮೂರ್ತಿ ಕೆಳಗಡೆನೆ ಈ ಪ್ಲೇಸ್ ಐತಿ. ಈ ಪ್ಲೇಸಿನ ಒಳಗೆ ಒಂದು ಶಿವಲಿಂಗ ಮೂರ್ತಿ ತೋರಿಸ್ತೇನೆ ನಿಮಗೆ. ಅದ್ರ ಸುತ್ತಲೂ ಈ ಥರ ವಿಗ್ರಹಗಳನ್ನು ಇರಿಸಲಾಗಿದೆ. ತುಂಬ ಅಟ್ರಾಕ್ಷನ್ ಆಗಿದೆ, ಮಸ್ತಾಗ ಒಂದು ಕಾಣಿಸ್ತಾ ಇದೆ. ಇದು ಮಕ್ಕಳೆಲ್ಲ ನೋಡುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಎಲ್ಲರೂ ನೋಡುವಂತಹದ್ದು. ಸೊ ಈ ಥರ ಶಿವನ ಮೂರ್ತಿ ಸುತ್ತಲೂ ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಸೊ ಅದ್ರ ಸುತ್ತಲೂ ಈ ಥರದ್ದು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಭಾಳ ಚಂದ ಐತ್ರಿ, ನೋಡುವಂತಹ ಪ್ಲೇಸ್ ಇದು ಕೂಡ. ಸ್ವಲ್ಪ ಸಮೀಪನೂ ಆಗುತ್ತೆ. ಸವದತ್ತಿ ನಿಯರ್ ಬೈ ಇದ್ದವ್ರಿಗೆಲ್ಲ ಇದು ಸಮೀಪ, ರಾಮದುರ್ಗ ನಿಯರ್ ಬೈ ಇದ್ದವ್ರಿಗೆಲ್ಲ ಇದು ಸಮೀಪ ಆಗುತ್ತೆ. ಮಸ್ತಾಗಿದೆ. ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ಯಾವ ಥರ ಎಲ್ಲ ಆ್ಯಕ್ಷನ್ಗಳು ಅದಾವಲ್ಲ ಅದೇ ಥರ ಟ್ರೈ ಮಾಡಲಿಕ್ಕೂ ಹೋದರು ನಮ್ಮ ಮಕ್ಕಳು. ಸೊ ಇದು ಶಿವಲಿಂಗ ನೋಡ್ರಿ. ಈ ಶಿವಲಿಂಗ ವಿಗ್ರಹ, ಈ ವಿಗ್ರಹದ ಕೆಳಗಡೆ ಮ್ಯಾಲೆ ಆ ದೊಡ್ಡ ಶಿವನ ಮೂರ್ತಿ ಐತಲ್ಲೇ. ಸೊ ಈ ಥರ ಕಂಬಗಳು ಭಾಳ ಚಂದ ಮಾಡಿದ್ದಾರೆ ನೋಡ್ರಿ, ನೋಡುವಂಥದ್ದಾಗಿದೆ. ಮತ್ತು ಅದರ ಆಪೋಸಿಟನ್ನ ಏನೈತಿ, ನಂದಿ ವಿಗ್ರಹ ಕುಂತಿದೆ. ಇದು ಒಳಗಡೆದಾಯಿತು. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಪೂರಾ ಹೊರಗಡೆದು ಓಪನ್ ಸ್ಪೇಸಲ್ಲಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತಂದ್ರೆ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ ಇದು ಪ್ಲೇಸ್. ಭಾಳ ಚಂದ ಆಗೈತೆ ರೀ. ದೊಡ್ಡದು ಶಿವಲಿಂಗ ಮೂರ್ತಿ ಐತಿ, ದೊಡ್ಡ ನಂದಿ ಕುಂದ್ರಶಾರ. ಸೊ ಸಖತ್ತಾಗಿರೋಂಥ ಪ್ಲೇಸ್ ಐತಿ. ಸೊ ಯಾರು ಆಜು ಬಾಜು ಇಲ್ಲಿ ಸೌದತ್ತಿ ರಾಮದುರ್ಗ ನೋಡಿದವ್ರು ಇದ್ದೀರಿ ಕಮೆಂಟ್ ಮಾಡಿ ಹೇಳಿ. ಯಾರು ನೋಡಿಲ್ಲ ಇಲ್ಲೊಂದು ಸಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.